ವೆಲ್ಕಮ್ ಟು ಹೋಮ್ ಲೋನ್ ಬೆಂಗಳೂರು. ನೀವೇನಾದರೂ ಹೋಮ್ ಲೋನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದು ನಿಮ್ಮ ಫಿನಾನ್ಷಿಯಲ್ ಎಲಿಜಿಬಿಲಿಟಿ ಅಥವಾ ಪ್ರಾಪರ್ಟಿ ಎಲಿಜಿಬಿಲಿಟಿ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಬೇರೆ ಯಾವ್ದಾದ್ರು ಲೋನ್ ಬಗ್ಗೆ ನಿಮಗೆ ಡೌಟ್ ಇದ್ರೂ ಕೂಡ ಇಲ್ಲಿ ಕಮೆಂಟ್ ಮಾಡಬೇಕಂದ್ರೆ ನೀವು ಕೇಳ್ಬೋದು. ನಮ್ಮಿಂದ ಆದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಾವೇರಿ ಆನ್ಲೈನ್ ಸರ್ವಿಸಸ್ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡೋದಕ್ಕೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಬ್ರೌಸರ್ನ ಅಡ್ರೆಸ್ ಬಾರ್ನಲ್ಲಿ kaveri.karnataka.gov.in ಅಂತ ಟೈಪ್ ಮಾಡಿ, ಎಂಟರ್ ಒತ್ತಿ. ಇದರಲ್ಲಿ ಒಂದು ಡಾಟ್ ಮಿಸ್ ಆದರೂ ಎರರ್ ಬರುತ್ತೆ. ಇದಕ್ಕಿಂತ ಈಸಿ ಮೆಥಡ್ ಯಾವುದು ಅಂದರೆ ಗೂಗಲ್ನಲ್ಲೇ ಸರ್ಚ್ ಮಾಡೋದು, ಕಾವೇರಿ ಆನ್ಲೈನ್ ಅಂತ. ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಹಾಕಿದ್ರು ಪರವಾಗಿಲ್ಲ. ನೋಡಿ, ಈಗ kaveri.karnataka.gov.in ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಾವೇರಿ ಆನ್ಲೈನ್ ಸರ್ವಿಸಸ್ ವೆಬ್ಸೈಟ್ನ ಹೋಮ್ ಪೇಜ್ಗೆ ಬಂದಿದ್ದೀರಾ. ಇದರಲ್ಲಿ ನೀವು ಡಾಕ್ಯುಮೆಂಟ್ಸ್ ರಿಜಿಸ್ಟರ್ ಮಾಡ್ಬೋದು, ಇ.ಸಿ ಮತ್ತು ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಿ ಡೌನ್ಲೋಡ್ ಮಾಡ್ಬೋದು, ಮ್ಯಾರೇಜ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಬೋದು, ಹಾಗೆ ಇನ್ನು ಕೆಲವು ಸರ್ವಿಸಸ್ನ ಇಲ್ಲಿ ಪಡಿಬೋದು. ಇವುಗಳಲ್ಲಿ ಯಾವುದೇ ಸರ್ವಿಸ್ ಬೇಕು ಅಂದರೂ ಇಲ್ಲಿ ನಿಮ್ಮದೊಂದು ಅಕೌಂಟ್ ಇರಬೇಕಾಗುತ್ತೆ. ಈಗ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್ ಎಲ್ಲನೂ. ಜೆಂಡರ್ ಸೆಲೆಕ್ಟ್ ಮಾಡಿದಾಯಿತು. ಈಗ ಮೊಬೈಲ್ ನಂಬರ್ ಹಾಕಬೇಕು. ಸೆಂಡ್ OTP ಈಗಲೇ ಇಮಿಡಿಯೇಟ್ಲಿ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ OTPನ. ಜೆಂಡರ್ ಸೆಲೆಕ್ಟ್ ಮಾಡಿದಾಯಿತು. ಈಗ ಮೊಬೈಲ್ ನಂಬರ್ ಹಾಕಬೇಕು. ಸೆಂಡ್ OTP ಈಗಲೇ ಇಮಿಡಿಯೇಟ್ಲಿ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ OTPನ. ಅದರಿಂದನೇ ಇಮೇಲ್ ಅಡ್ರೆಸ್ಸು ಕೂಡ ಹಾಕಿ ವೆರಿಫೈ ಮಾಡಬೇಕು. ಇಮೇಲ್ಗೆ OTP ಬಂದಿರುತ್ತೆ. ವ್ಯಾಲಿಡೇಟ್ ಮಾಡಿದ್ದೀನಿ. ಈಗ ಸೆಕ್ಯೂರಿಟಿ ಟೈಪ್, ಸೆಲೆಕ್ಟ್ ಸೆಕ್ಯೂರಿಟಿ ಕ್ವಶನ್. ಇಲ್ಲಿ ನಿಮ್ಗೆ ಯಾವುದು ಈಸಿ ಆಗುತ್ತೆ ಅಂದರೆ ನೆನಪಲ್ಲಿರುತ್ತೆ ಆ ಥರ ಕ್ವಶನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಆನ್ಸರ್ ಎಂಟ್ರಿ ಮಾಡಬೇಕಿರುತ್ತೆ. ಅಕೌಂಟ್ ಏನಾದರೂ ಪ್ರಾಬ್ಲಮ್ ಆದಾಗ ರಿಕವರಿ ಮಾಡೋದಕ್ಕೆ ಹೆಲ್ಪ್ ಆಗ್ಬೋದು ಇದು. ಈಗ ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ರಿಜಿಸ್ಟರ್ ಆಗುತ್ತೆ. ಅಥವಾ ನಿಮ್ಗೆ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಇಲ್ಲಿ ರೀಸೆಟ್ ಮಾಡೋಕೆ ಕ್ಲಿಕ್ ಮಾಡ್ಬೋದು. ನಾನು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಯೂಸರ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್. ಸೊ ಈಗ ನಾವು ಕಾವೇರಿ ಆನ್ಲೈನ್ ಸರ್ವಿಸಸ್ಗೆ ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಈಗ ಲಾಗಿನ್ ಮಾಡೋದಕ್ಕೆ ಹೇಗೆ ಅಂದರೆ ಪಾಸ್ವರ್ಡ್ ಇರೋದಿಲ್ಲ ನಮ್ಮ ಹತ್ರ. ಪಾಸ್ವರ್ಡು ಅಂದರೆ ನಾವು ಹಾಕಿರೋದಿಲ್ಲ. ಹೊಸದಾಗಿ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಮಗೆ SMS ಮತ್ತು ಮೇಲ್ ಬಂದಿರುತ್ತೆ ಪಾಸ್ವರ್ಡು. ಫಸ್ಟ್ ಟೈಮ್ ಲಾಗಿನ್ ಮಾಡುವಾಗ ಆ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಬೇಕಾಗುತ್ತೆ. ಆಮೇಲೆ ರೀಸೆಟ್ ಮಾಡ್ಕೋಬೋದು. ಪ್ರತಿ ಸಲ ಲಾಗಿನ್ ಮಾಡುವಾಗಲೂ ಕೂಡ OTP ಅನ್ನೋದು ಬಂದೇ ಬರುತ್ತೆ. ಅದು SMS ಕೂಡ ಬರುತ್ತೆ, ಮೇಲ್ಗೂ ಕೂಡ ಬರುತ್ತೆ. ನಾವೀಗ ಪಾಸ್ವರ್ಡ್ನ ರೀಸೆಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಇರುತ್ತೆ. ನಿಮಗೆ ಬೇಕಾದಂಥ ಪಾಸ್ವರ್ಡ್ನ ಈಸಿಯಾಗಿ ಈಗಲೇ ಚೇಂಜ್ ಮಾಡ್ಕೊಬಿಡ್ಬೋದು. ಈಗಲೇ ಮಾಡ್ಕೊಳ್ಳೋದು ಕೂಡ ಒಳ್ಳೆಯದೇ. ಆಮೇಲೆ ಪಾಸ್ವರ್ಡ್ ಎಲ್ಲಿರುತ್ತೋ, SMS ಡಿಲೀಟ್ ಆಯಿತು, ಮೇಲು ಆಕ್ಸೆಸ್ ಇಲ್ಲ ಅನ್ನೋ ಥರ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಮತ್ತೆ ಪಾಸ್ವರ್ಡ್ ರೀಸೆಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅವಾಗ. ನಾನು ಹೊಸ ಪಾಸ್ವರ್ಡ್ ಹಾಕಿದ್ದೀನಿ. ಚೇಂಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ಅಪ್ಡೇಟ್ ಆಯಿತು. ಅಪ್ಡೇಟ್ ಆಗಿದ ತಕ್ಷಣ ಕೂಡ ಯುವರ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಚೇಂಜ್ ಅಂತ SMS ಬಂದಿದೆ. ಮತ್ತು ಲಾಗಿನ್ ಮಾಡಬೇಕಾಗುತ್ತೆ. ನೀವು ಯಾವ್ದು ಸರ್ವಿಸಸ್ನ ಆಲ್ರೆಡಿ ತಗೊಂಡಿದ್ದೀರಾ ಅಥವಾ ಮಿಡ್ಲಲ್ಲಿ ಬಿಟ್ಟಿದ್ದೀರಾ ಹಾಗೇನೆ ಅನ್ನೋದೆಲ್ಲ ಇಲ್ಲಿ ಸೀರಿಯಲ್ ನಂಬರ್ ಎಷ್ಟು ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಈಗ ನಾವು ಏನಾದ್ರು ಸರ್ವಿಸಸ್ ಇಲ್ಲಿ ಉಪಯೋಗಿಸ್ಬೇಕಂದ್ರೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂದರೆ ಸೇಲ್ ಡೀಡು ಅವೆಲ್ಲ ಮಾಡಿಸ್ತಾರಲ್ಲ ಆ ಥರದ್ದು. ಇನ್ಕಮ್ ಸರ್ಟಿಫಿಕೇಟ್ EC ಅಂತ ಹೇಳ್ತೀವಲ್ಲ, ಇದರಲ್ಲೇನೋ ಡೌನ್ಲೋಡ್ ಮಾಡೋಕ್ಕಾಗೋದು. ಸರ್ಟಿಫೈಡ್ ಕಾಪಿ ಅಂದರೆ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರೋದು, ಯಾವ್ದಾರ ಸೇಲ್ ಡೀಡ್ ಆಗಿರೋದಲ್ಲ ಹಳೇದು. ಸೇಲ್ ಡೀಡ್ ನಂಬರ್ ಇರಬೇಕಾಗುತ್ತೆ ನಮ್ಮ ಹತ್ರ, ಬುಕ್ ನಂಬರು, ವಾಲ್ಯೂಮ್ ನಂಬರು, ಸೇಲ್ ಡೀಡ್ದು ಡಾಕ್ಯುಮೆಂಟ್ ನಂಬರ್ ಅಂತ ಹೇಳ್ತೀವಿ, ಅದೆಲ್ಲ ಇರಬೇಕಾಗುತ್ತೆ. ನಾನು ಸಾಮಾನ್ಯವಾಗಿ EC ಮತ್ತು ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡೋಕ್ಕೆ ಈ ವೆಬ್ಸೈಟ್ಗೆ ಬರ್ತಿದ್ದೀನಿ.